ನಮಸ್ತೆ ಮಕ್ಕಳೇ, ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪಾಠ 10 3ನೇ ತರಗತಿ ಮೃಗಾಲಯದಲ್ಲಿ ಒಂದು ದಿನ ಗದ್ಯ ಭಾಗ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇಲ್ಲಿ ಮೊದಲನೇದಾಗಿ ಅಭ್ಯಾಸ ಕೊಟ್ಟಿದ್ದಾರೆ. ಅಭ್ಯಾಸ ಆ ವಿಭಾಗ ನೋಡೋದಾದರೆ, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು ಅಂತ ಕೊಟ್ಟಿದ್ದಾರೆ. ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು. ಮೊದಲನೇ ಪ್ರಶ್ನೆ, ಮಕ್ಕಳು ಮೊದಲು ಏನನ್ನು ಗಮನಿಸಬೇಕೆಂದು ಶಿಕ್ಷಕರು ಹೇಳಿದರು? ಉತ್ತರ, ಮೊದಲು ಸೂಚನಾ ಫಲಕಗಳು ಹಾಗೂ ಭಿತ್ತಿಚಿತ್ರಗಳ ಕಡೆಗೆ ಗಮನ ಹರಿಸಬೇಕೆಂದು ಶಿಕ್ಷಕರು ಮಕ್ಕಳಿಗೆ ಹೇಳಿದರು. 2. ಸೂಚನಾ ಫಲಕಗಳೆಂದರೇನು? ಉತ್ತರ, ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು. 3. ಶಾಲಾ ವಲಯದಲ್ಲಿದ್ದ ಸೂಚನಾ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ ನೋಡೋದಾದರೆ, ಶಾಲಾ ವಲಯ ನಿಧಾನವಾಗಿ ಚಲಿಸಿ ಎಂದು ಶಾಲಾ ವಲಯದಲ್ಲಿ ಸೂಚನಾ ಫಲಕದಲ್ಲಿ ಬರೆದಿತ್ತು. 4ನೇ ಪ್ರಶ್ನೆ, ಮೃಗಾಲಯ ಎಂದರೇನು? ಮೃಗಾಲಯ ಎಂದರೇನು? ಉತ್ತರ, ಪ್ರಾಣಿ, ಪಕ್ಷಿ ಹಾಗೂ ಇತರೆ ಪ್ರಾಣಿ ಪಕ್ಷಿಗಳ ಪ್ರದರ್ಶನಕ್ಕಾಗಿ ಇರುವ ಸ್ಥಳಕ್ಕೆ ಮೃಗಾಲಯ ಎನ್ನುವರು. ಆ ವಿಭಾಗ 2-3 ವಾಕ್ಯಗಳಲ್ಲಿ ಉತ್ತರಿಸು. ಮೊದಲನೇ ಪ್ರಶ್ನೆ, ಸೂಚನಾ ಫಲಕವನ್ನು ಏಕೆ ಹಾಕುತ್ತಾರೆ? ಸೂಚನಾ ಫಲಕವನ್ನು ಅಕ್ಕಪಕ್ಕದಲ್ಲಿದ್ದ ವಸ್ತು ಅಥವಾ ವಿಷಯದ ಬಗ್ಗೆ. ಇಲ್ಲಿ ನೋಡ್ಬೋದು ಉತ್ತರ, ಸೂಚನಾ ಫಲಕವನ್ನು ಅಕ್ಕಪಕ್ಕದಲ್ಲಿದ್ದ ವಸ್ತು ಅಥವಾ ವಿಷಯದ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡಲು, ಸರಿಯಾದ ಮಾರ್ಗದರ್ಶನ ನೀಡಲು ಸೂಚನಾ ಫಲಕವನ್ನು ಹಾಕುತ್ತಾರೆ. 2ನೇ ಪ್ರಶ್ನೆ, ಭಿತ್ತಿಪತ್ರದ ಕುರಿತು ಬರೆಯಿರಿ. ಉತ್ತರ, ಗೋಡೆಗೆ ಅಂಟಿಸುವ ಪತ್ರಗಳೇ ಭಿತ್ತಿಪತ್ರಗಳು. ಅವು ದೊಡ್ಡದಾಗಿದ್ದು ಸಂದೇಶವನ್ನು ಸ್ಪಷ್ಟವಾಗಿ, ಆಕರ್ಷಕವಾಗಿ ನಮಗೆ ತಿಳಿಸುತ್ತದೆ. ಕೆಲವೊಂದು ಭಿತ್ತಿಪತ್ರಗಳು ಚಿತ್ರದೊಂದಿಗೆ ಕೂಡ ಇರುತ್ತದೆ. 3ನೇ ಪ್ರಶ್ನೆ, ನೀರನ್ನು ಮಿತವಾಗಿ ಬಳಸಬೇಕು ಏಕೆ? ಉತ್ತರ, ನೀರು ಅಮೃತಕ್ಕೆ ಸಮ. ನೀರು ಅಮೂಲ್ಯವಾದದ್ದು. ನೀರು ಇಲ್ಲದಿದ್ದರೆ ಜೀವಿಗಳಿಗೆ ಜೀವಿಸಲು ಸಾಧ್ಯವಿಲ್ಲ. ಆದ ಕಾರಣ ಮಿತವಾಗಿ ಬಳಸಬೇಕು. 4ನೇ ಪ್ರಶ್ನೆ, ಮೃಗಾಲಯದಲ್ಲಿ ನಾವು ಪ್ರಾಣಿಗಳಿಗೆ ಏಕೆ ತಿಂಡಿ ತಿನಿಸು ಕೊಡಬಾರದು? ಮೃಗಾಲಯದಲ್ಲಿ ನಾವು ಪ್ರಾಣಿಗಳಿಗೆ ತಿಂಡಿ ತಿನಿಸು ಕೊಡಬಾರದು. ಕೊಡುತ್ತಾ ಹೋದರೆ ಅವುಗಳ ಆರೋಗ್ಯ ಕೆಡಬಹುದು. 5ನೇ ಪ್ರಶ್ನೆ, ನೀನು ಇಷ್ಟಪಟ್ಟ ಒಂದು ಸೂಚನಾ ಫಲಕ ಯಾವುದು ಏಕೆ? ಉತ್ತರ, ನೀರು ಅಮೂಲ್ಯವಾದದ್ದು. ಮಿತವಾಗಿ ಬಳಸಿ. ಇದು ನಾವು ಇಷ್ಟಪಟ್ಟ ಒಂದು ಸೂಚಕ ಫಲಕ. ನೀರು ಎಲ್ಲರಿಗೂ ಅವಶ್ಯ. ನೀರು ಪೋಲು ಮಾಡದೆ ಇದರಿಂದ ಮುಂದಿನ ಪೀಳಿಗೆಗೆ ಉಪಯೋಗವಾಗುತ್ತದೆ. ಈ ವಿಭಾಗ ಕೆಳಗಿನ ಪದಗಳನ್ನು ಬಳಸಿಕೊಂಡು ಸ್ವಂತ ವಾಕ್ಯ ರಚಿಸು. ಮೊದಲನೇ ಪ್ರಶ್ನೆ, ಫಲಕ ಅಂದರೇನು? ರಸ್ತೆ ದಾಟುವಾಗ ಸೂಚನಾ ಫಲಕವನ್ನು ನೋಡಬೇಕು. 2ನೇದು, ಗಮನ. ಶಿಕ್ಷಕರು ಪಾಠ ಹೇಳುವಾಗ ಗಮನವಿಟ್ಟು ಕೇಳಬೇಕು. 3, ಪರಿಮಳ. ಮಲ್ಲಿಗೆ ಹೂ ಪರಿಮಳದಿಂದ ಕೂಡಿರುತ್ತದೆ. ಈ ವಿಭಾಗ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಜಾಗರೂಕ, ಅಜಾಗರೂಕ. ಒಳಗೆ, ಹೊರಗೆ, ಮುಂದೆ, ಹಿಂದೆ, ದೊಡ್ಡದು, ಸಣ್ಣದು. ಸಾಮರ್ಥ್ಯಾಧಾರಿತ ಚಟುವಟಿಕೆ. ಇದಾದ ಮೇಲೆ ಸಾಮರ್ಥ್ಯಾಧಾರಿತ ಚಟುವಟಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಆ ವಿಭಾಗ ಚಿತ್ರಗಳನ್ನು ಗಮನಿಸಿ ಸೂಚನೆಗಳನ್ನು ಬರೆಯಿರಿ. ಇದು ಶಾಲಾ ವಲಯ. ವಾಹನಗಳನ್ನು ನಿಧಾನವಾಗಿ ಚಲಿಸಿ. ನೀರು ಪೋಲು ಮಾಡಬೇಡಿ. ನೀರು ಅಮೂಲ್ಯವಾದದ್ದು. ನೀರನ್ನು ಮಿತವಾಗಿ ಬಳಸಿ. ಈ ಚಿತ್ರ ನೋಡ್ಬೋದು. ಬೇಡವಾದ ವಸ್ತುಗಳನ್ನು ತೊಟ್ಟಿಯಲ್ಲಿ ಹಾಕಿರಿ. ಡಸ್ಟ್ಬಿನ್ ಅಂತಾರೆ. ಡಸ್ಟ್ಬಿನಲ್ಲಿ ಹಾಕಬೇಕು. ಕೆಮ್ಮು ಅಥವಾ ಸೀನುವಾಗ ಕರವಸ್ತ್ರವನ್ನು ಬಳಸಿ. ಕಂಡಲ್ಲಿ ಉಗಳಬೇಡಿ. ಇದಿಷ್ಟು ಆಯಿತು. ಇದಾದ ಮೇಲೆ ಆ ವಿಭಾಗ ನೋಡೋದಾದರೆ,
ಭಿತ್ತಿಚಿತ್ರವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವಂತ ಕೊಟ್ಟಿದ್ದಾರೆ. ಸೊ ನೀಲವಾರ ಅನನ್ಯ ಚಿಣ್ಣರ ನಾಟಕ ಬಳಗ. ಸೊ ಇಲ್ಲಿ ನೋಡ್ಬೋದು, ನೀಲವಾರ ಅನನ್ಯ ಚಿಣ್ಣರ ನಾಟಕ ಬಳಗ ಅರ್ಪಿಸುವ ಹಾಸ್ಯಭರಿತ ನಾಟಕ ಗುಡುಗುಡು ಗುಮ್ಮಟ ದೇವರು. ನಾಟಕದ ಹೆಸರು ಬಂದು ಗುಡುಗುಡು ಗುಮ್ಮಟ ದೇವರು. ಬನ್ನಿ ನೋಡಿ ಆನಂದಿಸಿ ಪ್ರೋತ್ಸಾಹಿಸಿ. ದಿನಾಂಕ 10/8/2017. ಸಮಯ ಸಂಜೆ 5 ಗಂಟೆ. ಸ್ಥಳ ಬಂದು ಪ್ರಾಥಮಿಕ ಶಾಲಾ ಮೈದಾನ, ಬ್ರಾಹ್ಮಾವರ. ಸರ್ವರಿಗೂ ಉಚಿತ ಪ್ರವೇಶ ಅಂತ ಇದೆ. ಇದು ನೋಡಿ ನಾವು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರ ಬರಿಬೇಕು. ಅದು ಯಾವ ಪ್ರಶ್ನೆಗಳು ಅಂತ ನೋಡೋಣ ಬನ್ನಿ. ಮೊದಲನೇದು, ಇದು ಯಾವುದರ ಭಿತ್ತಿಚಿತ್ರ? ಇದು ನಾಟಕವಾಡುವುದರ ಭಿತ್ತಿಚಿತ್ರ. 2, ಯಾವ ನಾಟಕ ಬಳಗದವರು ನಾಟಕವನ್ನು ಆಡಿ ತೋರಿಸಲಿದ್ದಾರೆ? ಅನನ್ಯ ಚಿಣ್ಣರ ನಾಟಕ ಬಳಗದವರು ನಾಟಕವನ್ನು ಆಡಿಸಿ ತೋರಿಸಲಿದ್ದಾರೆ. 3, ನಾಟಕದ ಹೆಸರೇನು? ಗುಡುಗುಡು ಗುಮ್ಮಟ ದೇವರು ನಾಟಕದ ಹೆಸರಾಗಿದೆ. 4, ನಾಟಕ ಎಲ್ಲಿ ನಡೆಯುತ್ತದೆ? ಪ್ರಾಥಮಿಕ ಶಾಲಾ ಮೈದಾನ, ಬ್ರಾಹ್ಮಾವರ ಇಲ್ಲಿ ನಡೆಯುತ್ತದೆ. ಭಾಷಾಭ್ಯಾಸ ಆ ವಿಭಾಗ. ಈ ಪಾಠದಲ್ಲಿ ಬರುವ ಬಹುವಚನ ಪದಗಳನ್ನು ಆರಿಸಿ ಬರೆಯಿರಿ. ಇಲ್ಲಿ ಕೆಲವೊಂದಿಷ್ಟು ಬಹುವಚನ ಪದಗಳಿದೆ. ಸೂಚನಾ ಫಲಕಗಳು, ಮಕ್ಕಳು, ವಾಹನಗಳು, 4ನೇದಾಗಿ ಪಕ್ಷಿಗಳು, 5 ಪ್ರಾಣಿಗಳು ಮತ್ತು ಚಾಲಕರು. ಆ ವಿಭಾಗ. ಕೊಟ್ಟಿರುವ ವಾಕ್ಯಗಳನ್ನು ಶೀಘ್ರಗತಿಯಲ್ಲಿ ಹೇಳು ಹಾಗೂ ಗೆಳೆಯರಿಂದ ಹೇಳಿಸು. ಮೊದಲನೇದಾಗಿ, ತರೀಕೆರೆ ಏರಿ ಮೇಲೆ 3 ಕುರಿ ಕುರಿಮರಿ ಅಂತ ಹೇಳಿ. 2, ಅತಳ ವಿತಳ ಸುತಳ ರಸಾತಳ ತಳತಳ ಮಹಾತಳ ಪಾತಾಳ. ಹಾಗೆ ಕುದುರೆ ಓಡುತ್ತೆ ಕುಂಕುಮ ಚೆಲ್ಲುತ್ತೆ, ಕುದುರೆ ಓಡುತ್ತೆ ಕುಂಕುಮ ಚೆಲ್ಲುತ್ತೆ. ಅಂಬರದಲ್ಲಾಡೋ ಹುಡುಗ ಅವನ ಕಾಲಾಗ ಬೆಳ್ಳಿ ಕಡಗ. ಇಂಥ ವಾಕ್ಯಗಳನ್ನು ಸಂಗ್ರಹಿಸಿ ಈ ವಿಭಾಗ ಮಾದರಿಯಂತೆ ಬದಲಾಯಿಸು. 6, ಹಾರುತ್ತಾನೆ ಹಾರುವನು ಹಾರಿದನು. ಮಾಡು ಮಾಡುತ್ತಾನೆ ಮಾಡುವನು ಮಾಡಿದನು. ಊದು ಊದುತ್ತಾನೆ ಊದುವನು ಊದಿದನು. ಹಾಡುತ್ತಾನೆ ಹಾಡುವನು ಹಾಡಿದನು. ಈ ಮಾದರಿ ವಾಕ್ಯಗಳನ್ನು ಗಮನಿಸಿ ನೀಡಿರುವ ಶಬ್ದಗಳಿಗೆ ವಾಕ್ಯಗಳನ್ನು ಬರೆ. ರಾಜು ಮೃಗಾಲಯಕ್ಕೆ ಹೋಗು. ಈಗ ರಾಜು ಮೃಗಾಲಯಕ್ಕೆ ಹೋದನು. ರಾಜು ಮೃಗಾಲಯಕ್ಕೆ ಹೋಗುತ್ತಾನೆ. ರಾಜು ಮೃಗಾಲಯಕ್ಕೆ ಹೋಗುವನು. ಇದು ಮಾದರಿ ಕೊಟ್ಟಿದ್ದಾರೆ. ಇದಾದಮೇಲೆ ರಾಮ ಹಣ್ಣನ್ನು ತಿನ್ನು ಅಂತ ಕೊಟ್ಟಿದ್ದಾರೆ. ಇದು ನೋಡಿ ನಾವು ಅದರ ಉತ್ತರ ಬರೀಬೇಕು, ಸೆಂಟೆನ್ಸ್ ಮಾಡಬೇಕು. ಅದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ರಾಮ ಹಣ್ಣನ್ನು ತಿಂದನು. 2, ರಾಮ ಹಣ್ಣನ್ನು ತಿನ್ನುತ್ತಾನೆ. ರಾಮ ಹಣ್ಣನ್ನು ತಿನ್ನುವನು. ಭಾಷಾ ಚಟುವಟಿಕೆ ಆ ವಿಭಾಗ. ಆವರಣದಲ್ಲಿರುವ ಪದಗಳಿಂದ ಸೂಕ್ತ ಪದ ಆಯ್ದು ವಾಕ್ಯ ಪೂರ್ಣಗೊಳಿಸು. ಅನ್ನ ಮಾಡಲು ಡ್ಯಾಶ್ ಬೇಕು. ಅಕ್ಕಿ. 2, ಗೋಡೆಗಳ ಮೇಲೆ ಡ್ಯಾಶ್ಗಳು ಲೊಚ್ಚಿಕೊಡುತ್ತಿರುತ್ತವೆ. ಹಲ್ಲಿ. 3, ದನಗಳನ್ನು ಕಟ್ಟಲು ಡ್ಯಾಶ್ ಬಳಸುತ್ತಾರೆ. ಹಗ್ಗ. 4, 5ರ ನಂತರದ ಸಂಖ್ಯೆ 6. ಆ ವಿಭಾಗ. ಕೆಳಗೆ ನೀಡಿರುವ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ಪದ ರಚಿಸಿ ಅಂತ ಇದೆ. ಇಲ್ಲೆಲ್ಲ ಮಿಸ್ ಮ್ಯಾಚ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಮೃಗಾಲಯ ಅಂತಿದೆ, ಹಾಗೆ ಬರಿಬೇಕು. ಮೊದಲನೇದಾಗಿ ಭಿತ್ತಿಪತ್ರ, ಸೂಚನಾ ಫಲಕ, ಶಾಲಾ ವಲಯ, ತಿಂಡಿ ತಿನಿಸು, ಹಾಸ್ಯಭರಿತ. ಈಗ ಕರೆಕ್ಟಾಗಿ ಬರ್ಕೊಳ್ಳಿ. ಈ ವಿಭಾಗ ಒಂದೇ ರೀತಿಯ ಆಕೃತಿಗಳಲ್ಲಿರುವ ಅಕ್ಷರಗಳನ್ನು ಗುರುತಿಸಿಕೊಂಡು ಮಾದರಿಯಂತೆ ಪದ ರಚಿಸು ಅಂತ ಇದೆ. ಇಲ್ಲಿ ಚಿಂಪಾಂಜಿ ಇಲ್ಲಿ ಹುಡುಕೊಂಡು ಬರೆದ್ರೆ ಕೆಲವೊಂದಿಷ್ಟು ವರ್ಡ್ಸ್ ಸಿಗುತ್ತೆ. ಅದರಲ್ಲಿ ಮೃಗಾಲಯ ಇದೆ, ಭಿತ್ತಿಪತ್ರ ಇದೆ, ಸೂಚನೆ ಇದೆ, ಆಕರ್ಷಿಸು ಇದೆ. ಈ ವಿಭಾಗ ಆ ಅಕ್ಷರದಿಂದ ಆರಂಭವಾಗುವ ಪದಗಳನ್ನು ಬರೆಯಿರಿ. ಕೆಲವೊಂದಿಷ್ಟು ಒಂದು ಮಾದರಿ ಕೊಟ್ಟಿದ್ದಾರೆ ಅಳತೆ ಅಂತ, ನಾನು ಒಂದಿಷ್ಟು ಬರೆದಿದ್ದೀನಿ. ಅಗಸ, ಅಳಿಲು, ಅರಸ, ಅಂತ್ಯ, ಅಭ್ಯಾಸ, ಅಭಯ. ವಿಭಾಗ ಮಾದರಿಯಂತೆ ಕೂಡಿಸಿ ಬರೆ. ಮಾದರಿ ಕೊಟ್ಟಿದ್ದಾರೆ. ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ಆಗುತ್ತೆ, ಬರುತ್ತೆ. ಹಾಗೆ ಇಲ್ಲಿ ಮನೆ ಪ್ಲಸ್ ಅನ್ನು ಮನೆಯನ್ನು, ಕಿಟಕಿ ಪ್ಲಸ್ ಅನ್ನು ಕಿಟಕಿಯನ್ನು, ಚಾಪೆ ಪ್ಲಸ್ ಅನ್ನು ಚಾಪೆಯನ್ನು, ರಸ್ತೆ ಪ್ಲಸ್ ಅನ್ನು ರಸ್ತೆಯನ್ನು, ಪಕ್ಷಿ ಪ್ಲಸ್ ಅನ್ನು ಪಕ್ಷಿಯನ್ನು.